ಏನು ಮಾಡತ್ತೀಗ? ನಾನೇನೋ ಲೆಕ್ಕಾಚಾರ ಹಾಕ್ತೀನಿ, ಅದೇನೋ ಆಗುತ್ತೆ. ನನ್ನ ಜೊತೆಲಿ ಜೀವನನೇ ಬೇಡ ಅಂತ ನನ್ನಿಂದ ದೂರ ಹೋದ ಗೀತಾಂಜಲಿಗೆ ನನ್ನ ಮಗಳ ನೆರಳು ಕೂಡ ಬೀಳಬಾರ್ದು ಅಂತ ದೂರ ಇಟ್ಟಿದ್ದೆ. ಈಗ ನೋಡಿದ್ರೆ ನನ್ನ ಮಗಳು ಅವಳ ಹತ್ತಿರನೇ ಹೋಗ್ತಾ ಇದ್ದಾಳೆ. ಜೊತೆಗೆ ಆ ಸುಳಿಗೆ ನನ್ನೂ ಸಿಕ್ಕಿಸ್ತಾ ಇದ್ದಾಳೆ. ನಾನೇನಾದರೂ ಇವತ್ತು ಆ ನಿಶ್ಚಿತಾರ್ಥಕ್ಕೆ ಹೋಯ್ತು ಅಂತಂದರೆ ನಾನು ಯಾರು ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಆಮೇಲೆ ಸಿಕ್ಕಾಕೊಂಡು ಬಿಡ್ತೀನಿ. ನನ್ನಿಂದ ನನ್ನ ಮಗಳು ದೂರ ಹೋಗೋದು ಖಚಿತ ಆಗ್ಬಿಡುತ್ತೆ. ಹೇಗಾದರೂ ಮಾಡಿ ಇದನ್ನು ತಪ್ಪಿಸ್ಬೇಕು. ಏನು ಮಾಡಲಿ? ಸದಾ ಯಾಕೋ ಇಷ್ಟು ನಿಧಾನವಾಗಿ ಹೋಗ್ತಾ ಇದೀಯಾ? ಬೇಗ ಬೇಗ ಹೋಗಿ ನಮ್ಮ ರಾಣಿಗೆ ಸರ್ಪ್ರೈಸ್ ಕೊಡೋಣ. ಪಾಪ ಕಣೋ, ಅವಳು ನಮಗೋಸ್ಕರ ಕಾಯ್ತಾ ಇರ್ತಾಳೆ. ನಾನು ಅಲ್ಲಿಗೆ ಹೋಗೋದು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ತಲೆ ಕೆಡಿಸ್ಕೊಂಡಿದ್ರೆ ಈ ಅಮ್ಮಂದು ಬೇರೆ ಒಂದು ಗೋಳು. ನಿನಗೆ ಹೇಳ್ತಾ ಇರೋದು ಸದಾ, ಸ್ವಲ್ಪ ಬೇಗ ಹೋಗೋ, ಟೈಮ್ ಆಗಿದೆ. ಹೋಗ್ದೇನೆ ತಪ್ಪಿಸ್ಕೊಳ್ಳೋಕ್ಕೆ ಈಗ ಇರೋ ದಾರಿ ಒಂದೇನೆ. ಈ ಥರ ಮಾಡಿಬಿಟ್ರೆ ಸದಾ ಏನಾಗ್ತಾ ಇದೆಯಪ್ಪ? ಎದೆ ನೋಡ್ತಾ ಇದೆಯೇನೋ? ಒಂದು ಪಕ್ಕ ಗಾಡಿ ನಿಲ್ಸ್ಕೋ ಹಾಗಾದ್ರೆ. ರಾಣಿ ಆದ್ರೆ ಅಷ್ಟೇ, ಇಲ್ಲಾಂದ್ರೆ ಮದುವೆ ಆಗಲ್ಲ ನಾನು. ಏನ್ ಮಾತಾಡ್ತಿದ್ಯೋ ನೀನು? ಹುಡುಗಿ ನೋಡೋರ್ಗು ಸುಮ್ಮನೆ ಇದ್ಬಿಟ್ಟು ಈಗ ಅವಳು ನನಗೆ ಬೇಡ, ಅವಳು ಮದುವೆ ಆಗಲ್ಲ ಅಂದ್ರೆ ಏನ್ ಅರ್ಥ? ಅಲ್ವೋ, ನೀನು ಒಪ್ಪಿಕೊಟ್ಮೇಲೆ ತಾನೇ ಅನುಷ್ಕನ್ನ ನೀನು ಮದುವೆ ಮಾಡ್ಬೇಕು ಅಂತ ನಾನು ನಿಶ್ಚಯ ಮಾಡಿದ್ದು. ಈಗ ನೀನು ಅನುಷ್ಕ ಬೇಡ ರಾಣಿ ಬೇಕು ಅಂದ್ರೆ ನಮ್ಮ ಬಗ್ಗೆ ಅವ್ರು ಏನ್ ಅನ್ಕೊಳ್ಳಲ್ಲ. ಅಮ್ಮ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ. ಯಾರೋ ಏನೋ ಅನ್ಕೊಂತಾರೆ ಅಂತ ನನ್ನ ಜೀವನ ನಾನು ಹಾಳು ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಹಾಗಾದ್ರೆ ಅನುಷ್ಕನ್ ನೀನ್ ಮದುವೆ ಆದ್ರೆ ನೆಮ್ಮದಿಯಾಗಿರಕ್ಕಾಗಲ್ವಾ? ಈ ವಿಷಯ ಗೀತಾಂಜಲಿ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ನನ್ನ ಬಗ್ಗೆ ಏನ್ ಅಂದ್ಕೊಳಲ್ವಾ ಅವರು? ನಿನ್ ಮರ್ಯಾದೆ ಹೋದ್ರೆ ಅವನಿಗೇನೇ ಆಗ್ಬೇಕು? ಅವ್ನು ಇಷ್ಟಪಟ್ಟಿದ್ದು ಅವ್ನಿಗೆ ಸಿಗ್ಬೇಕಷ್ಟೇ. ಕೇಳಿ ಕೇಳಿ ಫಾರಿನಲ್ಲಿ ಓದ್ಬಿಟ್ಟ. ಈ ಸಂಬಂಧದ ಬೆಲೆ ಅವನಿಗೇನೇ ಗೊತ್ತು? ನೀನೇನೋ ಆ ಹುಡುಗಿನ ಮನೆ ಸೊಸೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ಯಾ? ಈಗ ಏನು ಕಾದಿದ್ಯೋ ಏನೋ? ನೀವಿಬ್ರು ಯಾಕೆ ನಾನು ಅರ್ಥ ಮಾಡ್ಕೊಂತಿಲ್ಲ? ರಾಣಿ ತುಂಬಾ ಬ್ರಿಲಿಯಂಟ್ ಅಂತ ಅನ್ನಿಸ್ತು, ನೀವು ನೋಡಿದ್ರಲ್ಲ, ಅದಕ್ಕೆ ಅವಳು ನನ್ಗೆ ಇಷ್ಟ ಆಗಿದ್ದು. ಅಮ್ಮ, ನಾನು ಮದುವೆ ಅಂತ ಆಗೋದಾದ್ರೆ ರಾಣಿನೇ ಆಗೋದು, ಅನುಷ್ಕನಲ್ಲ. ನಾನು ನಿರ್ಧಾರ ಮಾಡಾಗಿದೆ. ಒಂದು ವೇಳೆ ನಿಮ್ಮ ಬಲವಂತಕ್ಕೆ ನಾನು ಅನುಷ್ಕನ್ನೇ ಮದುವೆ ಆಗಬೇಕು ಅನ್ನೋದಾದ್ರೆ ನಾನು ಖಂಡಿತ ಸುಖವಾಗಿರಲ್ಲ. ನನ್ನ ಫ್ರೆಂಡ್ ಅರುಣ ಆದ್ನಲ್ಲ, ಆ ರೀತಿ ನಾನು ಸೂಸೈಡ್ ಮಾಡ್ಕೊಬೇಕಾಗತ್ತೆ. ನೀವೇ ನಿರ್ಧಾರ ಮಾಡಿ. ಸರಿ ಬಿಡೆ, ಅವ್ನು ಹೇಳ್ದಂಗೆ ಆಗಲಿ. ಅವನಿಲ್ಲ ಅಂದ್ರೆ ನಾವಿರ್ತೀವ? ನೋಡೋ, ನಿನ್ನನ್ನು ಕಳ್ಕೊಳಕ್ಕೂ ನಂಗೆ ಇಷ್ಟ ಇಲ್ಲ, ಹಾಗೆ ಗೀತಾಂಜಲಿ ಫ್ರೆಂಡ್ಶಿಪ್ ಕಳ್ಕೊಳಕ್ಕೂ ನಂಗೆ ಇಷ್ಟ ಇಲ್ಲ. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ. ಇಷ್ಟ್ರ ಮೇಲೆ ದೇವ್ರಿಗೆ ಬಿಟ್ಟಿದ್ದು. ಸರಿ, ಬಾಯ್, ಹೋಗೋಣ.